ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬಡ್ತಿ ಸಿಗುವಂಥ ಚಾನ್ಸಸ್ ಉಂಟು, ಆದರೆ ಸಿಗ್ತಾ ಇಲ್ಲ. ಕೊನೆ ಗಳಿಗೆಗೆ ಬರುತ್ತೆ, ನಿಮ್ಮ ಹೆಸರು ಮಾಯ ಆಗಿಬಿಟ್ಟಿರ್ತದೆ. ಈ ವರ್ಷ ಬಿಡು, ಬರೋ ವರ್ಷ ಕೊಡಿಸ್ತೀನಿ ಅಂತಾರೆ. ಬರೋ ವರ್ಷ ಬಂತು, ಆಚಿನ ವರ್ಷ ಕೊಡಿಸ್ತೀನಿ ಅಂತಾರೆ. ಇನ್ನೂ ಚೆನ್ನಾಗಿ ಮಾಡು, ಬಡ್ತಿ ಕೊಡ್ತೀನಿ ಅಂತಾರೆ. ಒಟ್ಟಿನಲ್ಲಿ ಬಡ್ತಿ ಸಿಗ್ತಾ ಇಲ್ಲ. ಆದರೆ ಎಲ್ಲ ರೀತಿಯಿಂದಲೂ ನೋಡಿದಾಗ ನಿಮಗೆ ಬಡ್ತಿ ಸಿಗಲೇಬೇಕು ಅಲ್ವಾ? ಸೊ ಅದಕ್ಕೇನು ಪರಿಹಾರ ಮಾಡಬೇಕು ಗುರುಗಳೇ ಅಂದರೆ, ಶುಕ್ಲ ಪಕ್ಷದಲ್ಲಿ ಅಂದರೆ ಅಮಾವಾಸ್ಯೆ ಕಳೆದು ಬರುವಂಥ ಫಸ್ಟು ಭಾನುವಾರ ನೀವೇನು ಮಾಡಬೇಕು, ಒಂದು ಕಾಡಿಗೆ ಡಬ್ಬಿಯನ್ನು ತಗೊಳ್ಳಿ, ಅಥವಾ ಸುರ್ಮ ಅಂತ ಕೇಳಿ, ಅಂಗಡಿನಲ್ಲಿ ಸಿಗ್ತದೆ. ಅದನ್ನು ತಗೊಳ್ಳಿ. ನಿರ್ಜನವಾಗಿರುವಂಥ ಯಾವುದಾದ್ರು ಪ್ರದೇಶಕ್ಕೆ ಬನ್ನಿ. ಒಂದು ಕಡ್ಡಿ, ಯಾವುದೋ ಒಂದು ಕೆಳಗಡೆ ಬಿದ್ದಿರುವಂಥ ಕಡ್ಡಿಯಿಂದ ಒಂದು ಹಳ್ಳ ತೋಡಿ ಆ ಕಾಡಿಗೆ ಡಬ್ಬಿ ಅಥವಾ ಸುರ್ಮವನ್ನು ಅದರಲ್ಲಿ ಹಾಕಿ, ಮಣ್ಣು ಹಾಕಿ ಮುಚ್ಚಿ, ಇದನ್ನು ಕೂಡ ಅಲ್ಲೇ ಬಿಸಾಡಿಬಿಡಿ. ಈ ಕೋಳನ್ನು ಕೂಡ ಅಲ್ಲೇ ಬಿಸಾಡಿ, ಅದು ತಗೊಂಡು ಹೋಗಬಾರ್ದು. ಅಲ್ಲಿಂದನೇ ಕೋಲು ತೆಗಿಬೇಕು, ಅಲ್ಲೇ ಬಿಸಾಡಿಬಿಡ್ಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಪ್ರಯೋಗ ಮಾಡುವಾಗ ನಿಮ್ಮನ್ನು ಯಾರೂ ನೋಡಬಾರ್ದು, ಇದೇನು ಮಾಡ್ತಾ ಇದೆಯಾ ಅಂತ ಕೇಳಬಾರ್ದು. ಈ ಪ್ರಯೋಗವನ್ನು ನೀವು ತಿಂಗಳಿಗೆ ಒಂದು ಸಲ, ಅಮಾವಾಸ್ಯೆ ಕಳೆದ ನಂತರ ಬರುವ ಮೊದಲ ಭಾನುವಾರ ದಿವಸ ಮಾಡಿ ನೋಡಿ. ಬಡ್ತಿಯಲ್ಲಿ ಇರುವಂಥ ತಡೆಗಳು ಯಾಕೆ ಹೇಳ್ತೀನಿ ಅಂದರೆ, ಬಡ್ತಿ ಸಿಗ್ತದೆ ನಿಮಗೆ ಹಲವಾರು ವಿಚಾರಗಳಿಂದ, ಹಲವಾರು ವ್ಯಕ್ತಿಗಳಿಂದ ಕೂಡ ತಡೆ ಆಗೋದುಂಟು. ಸೊ ಇದು 100% ನಿವಾರಣೆ ಆಗುತ್ತೆ. ಇದೇ ರೀತಿಯಾದಂಥ ನಿಖರವಾಗಿರುವಂಥ, ವಿಚಿತ್ರವಾಗಿರುವಂಥ, ಸರಳವಾಗಿರುವಂಥ ಪರಿಹಾರಗಳಿಗೆ ಗುರುಭಕ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.